ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಿಸಿಲಿಗೆ ತಂಪಾಗಿರೋ ಅಂತ ಸಬ್ಬಕ್ಕಿ ಕಸ್ಟರ್ಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಮೊದಲಿಗೆ ಗ್ಯಾಸ್ ಹಚ್ಚಿ ಹಾಲನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಲ್ಲಿ ನಾನು ಸ್ವಲ್ಪ ಕಸ್ಟರ್ಡ್ ಪೌಡರ್ನ ತೊಗೊಂಡು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಮೀಡಿಯಮ್ ಆಗಿ ಸ್ವಲ್ಪ ಗಟ್ಟಿ ಇರಬೇಕು ಕಸ್ಟರ್ಡು. ಹಾಗಾಗಿ ಒಂದು 2 ಸ್ಪೂನಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. 1 ಲೀಟ್ರು ಹಾಲು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಹಾಲು ಕಾಯಬೇಕು. ಈಗ ಕಾಯ್ದಾಗ ನಾವು ಕೆನೆ ಎಲ್ಲ ಇರುತ್ತೆ, ಅದನ್ನು ಸ್ವಲ್ಪ ಸೌಟಲ್ಲಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನಾವು ಇವಾಗ ಕಸ್ಟರ್ಡನ್ನು ಕಲಿಸ್ಕೊಂಡಿದ್ವಲ್ಲ ಅದನ್ನು ನಿಧಾನಕ್ಕೆ ಹಾಕ್ಕೊಂಡು ಈ ರೀತಿ ತಿರುಗಿಸ್ತಾ ಬರಬೇಕು. ಚೆನ್ನಾಗಿ ಹಾಲು ಕಾಯ್ದಿರಬೇಕು. ಆವಾಗ ಈ ರೀತಿ ಮಾಡಬೇಕು. ಈ ರೀತಿ ಮಾಡಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಬನ್ನಿ. ಏಕೆಂದರೆ ಅದು ಒಂದು ಸ್ವಲ್ಪ ಚೆನ್ನಾಗಿ ಕಾಯ್ದಂಗೆ ಸ್ವಲ್ಪ ಗಟ್ಟಿ ಬರುತ್ತೆ. ಕಸ್ಟರ್ಡ್ ಅಂದರೆ ಸ್ವಲ್ಪ ತೀರಾ ಗಟ್ಟಿನೂ ಇರಲ್ಲ, ತೀರಾ ತೆಳುವೂ ಇರಲ್ಲ. ಹಾಗಾಗಿ ಒಂದು ಅದಕ್ಕೆ ಮಾಡ್ಕೋಬೇಕು. ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ. ಹಾಗಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಬಿಸಿಲಿಗಂತೂ ಮಾಡಿಸಿದ್ದು ಫ್ರೂಟ್ಸು. ಏಕೆಂದರೆ ಫ್ರೂಟ್ ಹಾಗೆ ತಿನ್ನಲ್ಲ ಮಕ್ಕಳೆಲ್ಲ. ಈ ರೀತಿ ಕಲರಾಗಿ ಒಂಥರ ಐಸ್ ಕ್ರೀಮ್ ಥರನೂ ಇರುತ್ತೆ. ಮಧ್ಯಾಹ್ನ ಟೈಮ್ ಅಂತೂ ಕೊಟ್ಟರೆ ಸಖತ್ತು ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಸಖತ್ತು ಇಷ್ಟ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಇವಾಗ ಗಟ್ಟಿ ಬರ್ತಾ ಇದೆ. ಇವಾಗ ನಾನು ಶುಗರ್ನ ಹಾಕ್ಕೋತಾ ಇದ್ದೀನಿ. ನಾನು ಮುಂಚೆ ಹಾಕಿರಲಿಲ್ಲ ಶುಗರ್ನ. ಇವಾಗ ಶುಗರ್ನ ಹಾಕ್ಕೋತಾ ಇದ್ದೀನಿ. ಅಂದರೆ ನಿಮಗೆ ಸ್ವೀಟು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಬಟ್ಟು ಕಸ್ಟರ್ಡ್ ಮಾಡುವಾಗ ಒಂದು ಲಿಮಿಟಲ್ಲಿ ಇರಬೇಕು. ಶುಗರು ಜಾಸ್ತಿ ಆದ್ರೂ ತಿನ್ನೋದಕ್ಕಾಗಲ್ಲ. ಹಾಗಾಗಿ ಯಾಕೆಂದರೆ ಫ್ರೂಟ್ಸ್ ಹಾಕೋದ್ರಿಂದ ಅದೇ ಸ್ವೀಟ್ ಇರುತ್ತೆ ಆಲ್ಮೋಸ್ಟು. ಹಾಗಾಗಿ ಒಂದು ಮೀಡಿಯಮಲ್ಲಿ ಶುಗರ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಸ್ವಲ್ಪ ಶುಗರ್ ಕರಗಬೇಕಲ್ವ. ಹಾಗಾಗಿ ಇವಾಗ ಚೆನ್ನಾಗಿ ಕರಗಿದೆ. ಇವಾಗ ಇದನ್ನು ತಣ್ಣಗೆ ಮಾಡೋಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಇದು ತಣ್ಣಗಾಗೋವರೆಗೂ ಅಷ್ಟರೊಳಗೆ ನಾವು ಸಬ್ಬಕ್ಕಿನ ಬೇಯಿಸ್ಕೋಬೇಕಲ್ವ. ಹಾಗಾಗಿ ಅದಕ್ಕೆ ನಾನು ಈಗ ಅದೇ ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಇವಾಗ ನೀರು ಕಾಯ್ದಿದೆಯಲ್ಲ, ಇದಕ್ಕೆ ನಾನು ಸಬ್ಬಕ್ಕಿನ ಹಾಕ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಅಂಟ್ಕೊಳ್ಳುತ್ತಲ್ವ ಸಬ್ಬಕ್ಕಿ. ಹಾಗಾಗಿ ಸ್ವಲ್ಪ ಆಯಿಲ್ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ. ಅಂದರೆ ನೆನೆಸ್ಬಿಟ್ಟು ಬೇಯಿಸ್ಕೋತಾರೆ. ಇದು ಬೇಗ ಬೇಯುತ್ತೆ, ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ. ಅಂದರೆ ಕೆಲವು ಸಬ್ಬಕ್ಕಿಗಳು ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಇದು ಬೇಗ ಬೇಯುತ್ತೆ, ನೆನೆಸೋ ಅವಶ್ಯಕತೆಯೂ ಇರಲಿಲ್ಲ. ಹಾಗೆಯೇ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಬೆಂದಿದೆ. ಅದು ನೋಡೋದಕ್ಕೆ ಕಾಣಿಸುತ್ತೆ. ಏಕೆಂದರೆ ಮತ್ತೆ ನಾವು ತೆಗೆದ್ಮೇಲೆ ಕರೆಕ್ಟಾಗಿ ಬೆಂದಿರುತ್ತೆ. ಹಾಗಾಗಿ ಈಗ ಒಂದು ಜಾಲರಿಲಿ ಇದನ್ನು ಸೋಸ್ಕೋತಾ ಇದ್ದೀನಿ. ಇವಾಗ ಸೋಸಾದ್ಮೇಲೆ ಇದಕ್ಕೆ ತಕ್ಷಣ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ಹಾಗೆ ಬಿಟ್ಬಿಟ್ರೆ ಅದು ಮುದ್ದೆ ಥರ ಆಗಿಬಿಡುತ್ತೆ. ಮತ್ತು ಇನ್ನೂ ಒಂದು ಬಿಡಿಯಾಗಿ ಬರೋದಿಲ್ಲ. ಮತ್ತು ಬಿಸಿ ಇರುತ್ತಲ್ವ, ಇನ್ನೂ ತುಂಬಾ ಬೆಂದ್ಬಿಟ್ಟು ಮೆತ್ತಗಾಗಿಬಿಡುತ್ತೆ ಆ ಸಬ್ಬಕ್ಕಿ. ಹಾಗಾಗಿ ಕರೆಕ್ಟಾಗಿ ಆಗಬೇಕು ಅಂತಂದಾಗ ಈ ರೀತಿ ಸೋಸ್ಕೊಂಡ ತಕ್ಷಣ ನೀರು ಹಾಕ್ಕೊಂಡು ಈ ರೀತಿ ವಾಶ್ ಮಾಡ್ಕೋಬೇಕು. ಆವಾಗ ಸ್ವಲ್ಪ ಕೂಲ್ ಆಗುತ್ತಲ್ವ, ಕರೆಕ್ಟಾಗಿ ಬರುತ್ತೆ, ಹದವಾಗಿ ಇರುತ್ತೆ. ಹಾಗಾಗಿ ನಾನಿಲ್ಲಿ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಸೋರ್ಗಟ್ಟಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಕಸ್ಟರ್ಡ್ ಮಾಡೋದಕ್ಕೆ ಏನೇನು ಬೇಕು ಫ್ರೂಟ್ಸ್ಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಗೋಡಂಬಿ, ಬಾದಾಮಿ ಎಲ್ಲ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಕಿವಿ ಫ್ರೂಟು ಬೇಕು ಅಂದರೆ ಹಾಕ್ಕೊಳ್ಳಿ, ಅದು ಅವಶ್ಯಕತೆ ಇಲ್ಲ. ಇಲ್ಲಿ ದಾಳಿಂಬೆ, ದ್ರಾಕ್ಷಿ, ಆಪಲ್ಲು ಮತ್ತು ಬನಾನಾ ಇಷ್ಟಿದ್ರೂ ಸಾಕು. ನಿಮಗೆ ಯಾವ ಫ್ರೂಟ್ಸ್ ಇರುತ್ತೋ ಅದನ್ನು ಹಾಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಾದಾಮಿ ಮತ್ತು ಗೋಡಂಬಿ, ಪಿಸ್ತಾ ಎತ್ತಿಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಸಾಕು ಅಷ್ಟೇ ಅಂತ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಹಾಲನ್ನು ತಣ್ಣಗೆ ಮಾಡೋದಕ್ಕೆ ಇಟ್ಟಿದ್ದೆ. ಈಗ ಫುಲ್ ಕೂಲಾಗಿರಬೇಕು, ತುಂಬ ಬಿಸಿ ಇರಬಾರ್ದು. ಏಕೆಂದರೆ ನಾವು ಫ್ರೂಟ್ಸ್ ಎಲ್ಲ ಹಾಕ್ತೀವಲ್ವ, ಅದು ಅಷ್ಟೊಂದು ಟೇಸ್ಟ್ ಹೊರಟೋಗ್ಬಿಡುತ್ತೆ. ತುಂಬ ಕೂಲಾಗಿರಬೇಕು ಹಾಲು. ಆವಾಗ ನಾವು ಈಗ ನಾನು ಸಬ್ಬಕ್ಕಿನ ಸೋಸಿ ಎತ್ತಿಟ್ಕೊಂಡಿದ್ನಲ್ಲ, ನೋಡಿ ಎಷ್ಟು ಉದ್ದುದ್ರಾಗಿತ್ತು. ಅದನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಕೊಡಬೇಕು. ಏಕೆಂದರೆ ಅಕಸ್ಮಾತ್ ಮುದ್ದೆ ಥರ ಇದ್ದರೆ ಇದರಲ್ಲಿ ಈ ರೀತಿ ಮಿಕ್ಸ್ ಮಾಡಿದಾಗ ಒಡೆದೋಗುತ್ತೆ, ಕರೆಕ್ಟಾಗಿರುತ್ತೆ. ನೋಡಿ, ಈ ರೀತಿ. ಅಂದರೆ ಬಿಸಿಲಿಗೆ ತುಂಬಾ ತಂಪು ಸಬ್ಬಕ್ಕಿ. ಹಾಗಾಗಿ ನಾನು ಸಬ್ಬಕ್ಕಿದು ಮಾಡಿದ್ದೀನಿ. ನಿಮಗೆ ಸಬ್ಬಕ್ಕಿ ಬೇಡ ಅಂತಂದರೆ ಬರೀ ಫ್ರೂಟ್ದೇ ಮಾಡ್ಕೋಬೋದು. ಇಲ್ಲಿ ನಾನು ಆಪಲ್ ತೊಗೊಂಡಿದ್ದೀನಿ.
ಅಂದರೆ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ಇದು ಈ ರೀತಿ ಮಾಡೋದ್ರಿಂದ 1 ಲೀಟ್ರ್ ಹಾಕಿ ಮಾಡಿದ್ದೀನಿ. ಮನೆಯವರೆಲ್ಲ ಮನಸ್ಫೂರ್ತಿಯಾಗಿ ತಿನ್ಬೋದು. ಮಕ್ಳಿಗಂತೂ ಓಡಾಡ್ಕೊಂಡು ತಿಂದು ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಒಂದು ದಾಳಿಂಬೆನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 2 ಆಪಲ್ ಹಾಕ್ಕೊಂಡಿದ್ದೀನಿ. ಆಪಲ್ ಸ್ವಲ್ಪ ಜಾಸ್ತಿ ಇರಲಿ ಅನ್ನೋ ಕಾರಣಕ್ಕೆ ನೀವೆಲ್ಲದು ಸಮ ಪ್ರಮಾಣದಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ದಂಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಏಕೆಂದರೆ ಒಂದೇ ಥರ ಇದ್ಬಿಡುತ್ತೆ. ಹಾಗಾಗಿ ಇಲ್ಲಿ ದ್ರಾಕ್ಷಿನೂ ಅಷ್ಟೇ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ದಪ್ಪನೂ ಕಟ್ ಮಾಡಬಾರ್ದು, ಹಣ್ಣನ್ನು ಒಂದು ಮೀಡಿಯಮಲ್ಲಿ ಕಟ್ ಮಾಡ್ಕೋಬೇಕು. ಮತ್ತು ಬನಾನೂ ಅಷ್ಟೇ ಇಲ್ಲಿ ರೌಂಡ್ ಶೇಪಿಗೆ ನಾನು ಕಟ್ ಮಾಡಿಲ್ಲ, ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ. ಅದೇ ನಿಮಗೆ ಬೇಕು ಅಂತಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬರೀ ಹಣ್ಣು ಹಾಕ್ಕೊಂಡೇ ಮಾಡ್ಕೊಬೋದು. ಇದಕ್ಕೆ ಇನ್ನೂ ಬೇರೆ ಹಣ್ಣನ್ನೆಲ್ಲ ನೀವು ಮಿಕ್ಸ್ ಮಾಡ್ಕೊಬೋದು. ಬಟ್ಟು ಕೆಲವು ಹುಳಿ ಇರೋ ಅಂಥ ಹಣ್ಣನ್ನು ಹಾಕ್ಕೊಂಡ್ರೆ ಹಾಲು ಒಡೆದೋಗ್ಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ನೀವು ಇಷ್ಟು ಹಾಕ್ಕೊಂಡ್ರೂ ಸಾಕು. ಕಿವಿ ಫ್ರೂಟ್ಸು ನಾನು ಈಗಲೇ ತಿನ್ನೋದ್ರಿಂದ ಅಂತ ಹಾಕಿದ್ದೀನಿ ಅಷ್ಟೇ, ಅದನ್ನು ಹಾಕಿದ್ರೆ ಒಡೆದೋಗ್ಬಿಡುತ್ತೆ ಹಾಲು. ಹಾಗಾಗಿ ಬೇಕು ತಿನ್ನಬೇಕು ಅಂದ ತಕ್ಷಣದಲ್ಲಿ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ. ಇಲ್ಲ ನಾನು ಇಟ್ಟು ತಿಂತೀನಿ ಅನ್ನೋದಾದರೆ ನೀವು ಕಿವಿ ಫ್ರೂಟ್ಸ್ನ ಸ್ಕಿಪ್ ಮಾಡ್ಕೊಳ್ಳಿ. ಅಷ್ಟು ನಾನು ಏನು ಫಸ್ಟ್ ಹಾಕಿದ್ದೀನೋ ಅಷ್ಟು ಮಾತ್ರ ನೀವು ಹಾಕ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯು. ಈಗ ಅದ್ರ ಜೊತೆಗೆ ಯಾಕೆಂದರೆ ಸ್ವೀಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಇದ್ರೇ ಅದು ಟೇಸ್ಟ್ ಬರೋದು. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಯಿಕಾಯಿ ಪುಡಿ ಮತ್ತು ಏಲಕ್ಕಿ ಪುಡಿ ಎರಡನ್ನೂ ನಾನು ಇಲ್ಲಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಸ್ವೀಟು ತುಂಬ ಅಕಸ್ಮಾತ್ ಜಾಸ್ತಿ ಆಗಿದ್ರೂ ಒಂದು ಬ್ಯಾಲೆನ್ಸಿಂಗ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ, ಅದ್ರ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ರೆ ರೆಡಿ ಆಯಿತು. ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆಲಿ ತಂಪಾಗಿ ಇರಬೇಕು ಅಂದರೆ ಈ ರೀತಿ ಒಮ್ಮೆ ಮಾಡಿ ಮಕ್ಕಳಿಗೂ ತಿನ್ನಿಸಿ. ತುಂಬಾ ಬಾಡಿ ಕೂಲ್ ಆಗೋಕ್ಕೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಅಷ್ಟೇ. ಹಣ್ಣೆಲ್ಲ ತಿನ್ನಲ್ವಲ್ಲ, ಹಿಂಗೆ ಮಾಡಿ ತಿಂದರೆ ಮಕ್ಕಳು ತಿಂತಾರೆ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.